ನಮಸ್ಕಾರ ಎಲ್ರಿಗೂ. ಹೇಗಿದ್ದಾರೆ ಎಲ್ಲರೂ? ನಿಮ್ಮ ಮನೆಯಲ್ಲೂ ಕೂಡ ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ದು ಈಗ ನಿಂತು ಹೋಗಿದೆಯಾ? ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ. ಸಾಮಾಜಿಕ ಭದ್ರತೆ ಯೋಜನೆಗಳಾದ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ, ಅಂಗವಿಕಲ ವೇತನ, ಮನಸ್ವಿನಿ, ಮೈತ್ರಿ ಯೋಜನೆ ಹಾಗೂ ವೃದ್ಧಾಪ್ಯ ವೇತನ ಪಡೆಯುತ್ತಿರುವವರ ಪಿಂಚಣಿ ಹಣ ಈ ಕಾರಣಗಳಿಂದ ನಿಂತು ಹೋಗಿರಬಹುದು. ಪಡಿತರ ಚೀಟಿಯಲ್ಲಿ ಇರುವ ಯಾರಾದರೂ ಒಬ್ಬ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಲ್ಲಿ 32,000 ರೂಪಾಯಿಗಳಿಗಿಂತ ಹೆಚ್ಚಿನ ಆದಾಯ ಇದ್ದಲ್ಲಿ ಪಿಂಚಣಿಯನ್ನು ತಡೆ ಹಿಡಿದಿರಬಹುದು. ರೇಷನ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ಪಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ಗಳಲ್ಲಿ ವಯಸ್ಸಿನ ಮಾಹಿತಿ ಹೆಚ್ಚು ಕಡಿಮೆಯಾಗಿದ್ದರೂ ಕೂಡ ಪಿಂಚಣಿ ಹಣ ನಿಂತೋಗಿರ್ಬೋದು. APL ಕಾರ್ಡ್ ಹೊಂದಿರುವವರು, GST ಅಥವಾ ಆದಾಯ ತೆರಿಗೆ ಪಾವತಿಸುತ್ತಿರುವವರು, ಅಂಗವಿಕಲ ಪ್ರಮಾಣ ಪತ್ರ ಅಥವಾ UDID ಕಾರ್ಡ್ ಇಲ್ಲದಿರುವವರು, ಇಂತಹವರ ಪಿಂಚಣಿಯನ್ನ ಸರ್ಕಾರ ತಡೆ ಹಿಡಿದಿದ್ದರೆ ನಿಮ್ಮ ಪಿಂಚಣಿಯೂ ಸಹ ನಿಂತು ಹೋಗಿರುತ್ತೆ. ತಕ್ಷಣ ನಿಮ್ಮ ಆದಾಯ ಪ್ರಮಾಣ ಪತ್ರ ಹಾಗೂ ಇತರ ದಾಖಲಾತಿಗಳೊಂದಿಗೆ ಹಿಂದೆ ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿಯವರನ್ನ ಸಂಪರ್ಕಿಸಿ. ಈ ವಿಡಿಯೋನ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸರ್ಕಾರಿನ ಪಿಂಚಣಿ ಹಣ ಏನು ನಿಂತೋಗಿದೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋ ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.